ಮಕ್ಕಳು ಮೀನಿಗಿಂತಲೂ ಹಿಂದಿದ್ದಾರಾ? ಏನಿದು ಟಿಕ್ ಟಾಕ್ ಬ್ರೇನ್? ಪೋಷಕರೇ ಎಚ್ಚರ! ನಮಸ್ಕಾರ ಫ್ರೆಂಡ್ಸ್. ನೀವು ಇತ್ತೀಚೆಗೆ ಒಂದು ಬದಲಾವಣೆ ಗಮನಿಸಿದ್ದೀರಾ? ನಿಮ್ಮ ಮನೆಯಲ್ಲಿರೋ ಮಗು ಅಥವಾ ನಿಮ್ಮ ಪಕ್ಕದ ಮನೆ ಮಗು ಕೈಗೆ ಮೊಬೈಲ್ ಸಿಕ್ಕರೆ ಸಾಕು, 2 ಸೆಕೆಂಡಿಗೊಮ್ಮೆ ಅದನ್ನು ಸ್ಕ್ರೋಲ್ ಮಾಡ್ತಾ ಇರುತ್ತೆ. ಒಂದು ವಿಡಿಯೋ ಪೂರ್ತಿ ನೋಡೋ ತಾಳ್ಮೆ ಅವರಿಗಿಲ್ಲ. ಯಾಕೆ? ಅವರ ಇಷ್ಟದ ಕಾರ್ಟೂನ್ ಕೂಡ ಈಗ ಅವರಿಗೆ 10 ಸೆಕೆಂಡ್ ಆದಮೇಲೆ ಬೋರ್ ಅನ್ಸೋಕೆ ಶುರುವಾಗುತ್ತೆ. ನಮ್ಮ ಬಾಲ್ಯದಲ್ಲಿ ಯಾರಾದರೂ ಒಂದು ಕತೆ ಹೇಳ್ತೀನಿ ಅಂದರೆ ಸಾಕು, ಗಂಟೆಗಟ್ಟಲೆ ಮೈಮರೆತು ಕೇಳಿಸ್ಕೊಳ್ತಾ ಇದ್ವಿ. ಆ ಚಿತ್ರಗಳನ್ನು ಮೆದುಳಲ್ಲಿ ಕಲ್ಪನೆ ಮಾಡ್ಕೊಳ್ತಾ ಇದ್ವಿ. ಆದರೆ ಇವತ್ತಿನ ಮಕ್ಕಳಿಗೆ 15 ಸೆಕೆಂಡ್ ಕೂಡ ಒಂದು ಕಡೆ ಗಮನ ಕೊಡೋದು ಒಂದು ದೊಡ್ಡ ಸವಾಲಾಗಿದೆ. ವಿಜ್ಞಾನ ಏನು ಹೇಳ್ತಿದೆ ಗೊತ್ತಾ? ಮನುಷ್ಯನ ಅಟೆನ್ಷನ್ ಸ್ಪ್ಯಾನ್ ಅಂದರೆ ಗಮನ ಹರಿಸುವ ಅವಧಿ ಇವತ್ತು ಒಂದು ಗೋಲ್ಡ್ ಫಿಶ್ಗಿಂತ ಕಡಿಮೆ ಆಗ್ತಿದೆಯಂತೆ. ಹೌದು, ನೀವು ಕೇಳಿದ್ದು ನಿಜ. ಅಕ್ವೇರಿಯಂನಲ್ಲಿರೋ ಪುಟ್ಟ ಮೀನಿಗಿಂತಲೂ ನಮ್ಮ ತಾಳ್ಮೆ ಕಮ್ಮಿ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆನೇ ಮಾತಾಡೋಣ. ಈ ಅಟೆನ್ಷನ್ ಸ್ಪ್ಯಾನ್ ಯಾಕೆ ಇಷ್ಟೊಂದು ಕುಸಿತಾ ಇದೆ? ಇದರಿಂದ ನಮ್ಮ ಮಕ್ಕಳಿಗೆ ಆಗ್ತಿರೋ ಸಮಸ್ಯೆ ಏನು? ಇದನ್ನು ತಡೆಗಟ್ಟೋಕ್ಕೆ ಸಾಧ್ಯ ಇದೆಯಾ? ಈ ಎಲ್ಲದರ ಬಗ್ಗೆ ವಿವರಿಸ್ತೀನಿ ನೋಡಿ. ಒಂದ್ಸಲ ನೀವು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಯೋಚನೆ ಮಾಡಿ. ನಮಗೆ ಒಂದು ಶಕ್ತಿಮಾನ್ ಅಥವಾ ಯಾವುದಾದ್ರೂ ಸಿನಿಮಾ ನೋಡಬೇಕಿದ್ರೆ ವಾರ ಪೂರ್ತಿ ಕಾಯಬೇಕಿತ್ತು. ಆ ಕಾಯುವಿಕೆ ಇದೆಯಲ್ಲ, ಅದು ನಮ್ಮ ಮೆದುಳಿಗೆ ಅರಿವಿಲ್ಲದಂತೆಯೇ ತಾಳ್ಮೆನ ಕಲಿಸ್ತಿತ್ತು. ಅಂದು ಎಂಟರ್ಟೈನ್ಮೆಂಟ್ ಕಡಿಮೆ ಇತ್ತು, ಹಾಗಾಗಿ ಸಿಕ್ಕಿದ್ದನ್ನು ನಾವು ಆಳವಾಗಿ ಎಂಜಾಯ್ ಮಾಡ್ತಿದ್ವಿ. ಇದನ್ನು ಸೈನ್ಸ್ ಭಾಷೆಯಲ್ಲಿ ಡೀಪ್ ಅಟೆನ್ಷನ್ ಅಂತಾರೆ. ಒಂದು ಆಟಿಕೆ ಸಿಕ್ಕಿದ್ರೆ ಅದರಲ್ಲಿ ಇಡೀ ದಿನ ಕಳೀತಿದ್ವಿ. ಆದರೆ ಈಗಿನ ಮಕ್ಕಳು ಡಿಜಿಟಲ್ ಯುಗದಲ್ಲೇ ಹುಟ್ಟಿದವರು. ಅವರಿಗೆ ಕಾಯುವಿಕೆ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಅವರಿಗೆ ಎಲ್ಲವೂ ಇನ್ಸ್ಟಂಟ್ ಬೇಕು. ಹಸಿವಾದರೆ ಝೊಮ್ಯಾಟೊ, ಸಿನಿಮಾ ಬೇಕಿದ್ರೆ OTT, ಏನಾದರೂ ಕಲಿಬೇಕಿದ್ರೆ ಯೂಟ್ಯೂಬ್, ಬೇಜಾರಾದರೆ ರೀಲ್ಸ್. ಇವತ್ತು ನಾವು ಕಂಟೆಂಟ್ ಹುಡುಕೊಂಡು ಹೋಗ್ತಾ ಇಲ್ಲ, ಕಂಟೆಂಟು ಮಕ್ಕಳನ್ನು ಹುಡುಕೊಂಡು ಬರ್ತಿದೆ. ಇದರಿಂದ ಮಕ್ಕಳು ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಇಲ್ಲ, ಬದಲಾಗಿ ಕಂಟೆಂಟೇ ಮಕ್ಕಳನ್ನು ಕನ್ಸ್ಯೂಮ್ ಮಾಡ್ತಾ ಇದೆ. ಇವತ್ತಿನ ಮಕ್ಕಳಿರೋದು ಫ್ರ್ಯಾಗ್ಮೆಂಟೆಡ್ ಅಟೆನ್ಷನ್ ಅಂದರೆ ಚೂರು ಚೂರಾದ ಗಮನದ ಯುಗದಲ್ಲಿ. ಈ ಬಗ್ಗೆ ನಡೆದಿರೋ ರಿಸರ್ಚ್ ನಿಜಕ್ಕೂ ಶಾಕಿಂಗ್ ಅಂಶಗಳನ್ನೇ ತೆರೆದಿಟ್ಟಿದೆ. 2015ರಲ್ಲಿ ಮೈಕ್ರೋಸಾಫ್ಟ್ ಒಂದು ಸಂಶೋಧನೆ ನಡೆಸಿತ್ತು. 2000ನೇ ಇಸ್ವಿಯಲ್ಲಿ ಮನುಷ್ಯನ ಸರಾಸರಿ ಅಟೆನ್ಷನ್ ಸ್ಪ್ಯಾನ್ 12 ಸೆಕೆಂಡ್ ಇತ್ತು. ಆದರೆ 2013ರ ವೇಳೆಗೆ ಅದು ಕೇವಲ 8 ಸೆಕೆಂಡ್ಗೆ ಕುಸಿದಿದೆ. ನೆನಪಿಡಿ, ಒಂದು ಗೋಲ್ಡ್ ಫಿಶ್ನ ಗಮನ ಹರಿಸುವ ಅವಧಿ 9 ಸೆಕೆಂಡ್. ಅಂದರೆ ನಾವು ಮೀನಿಗಿಂತ 1 ಸೆಕೆಂಡ್ ಹಿಂದಿದ್ದೀವಿ. ಇದಕ್ಕೆ ಕಾರಣ ಡೋಪಮೈನ್. ನಾವು ಫೋನ್ ಸ್ಕ್ರೋಲ್ ಮಾಡಿದಾಗ ಪ್ರತಿ ಹೊಸ ವಿಡಿಯೋಗೆ ಅಥವಾ ಪ್ರತಿ ಲೈಕ್ಗೆ ನಮ್ಮ ಮೆದುಳಲ್ಲಿ ಈ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅಂದರೆ ಮುಂದಿನ ವಿಡಿಯೋ ಯಾವುದು ಅನ್ನೋ ಕುತೂಹಲವೇ ಡೋಪಮೈನ್ ರಿಲೀಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದು ಮಕ್ಕಳ ಪಾಲಿಗೆ ಒಂದು ಡ್ರಗ್ ಅಡಿಕ್ಷನ್ ಥರ. ಪ್ರತಿ 5 ಸೆಕೆಂಡ್ಗೆ ಹೊಸದು ಬೇಕು ಅನ್ನೋ ಹಂಬಲ ಅವರಲ್ಲಿ ಹಾರ್ಮೋನ್ ಮೂಲಕವೇ ಕ್ರಿಯೇಟ್ ಆಗ್ತಿದೆ. ಇದನ್ನು ಇತ್ತೀಚಿನ ವಿಜ್ಞಾನಿಗಳು ಟಿಕ್ ಟಾಕ್ ಬ್ರೈನ್ ಅಂತಾನೆ ಕರೀತಾರೆ. ಅಂದರೆ ಮೆದುಳು ಕೇವಲ ಕ್ಷಣಿಕ ಸುಖಕ್ಕೆ ಮಾತ್ರ ಅಭ್ಯಾಸವಾಗಿಬಿಡುತ್ತೆ. ಇದರಿಂದ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಅವರಿಗೆ ಸೈಲೆನ್ಸ್ ಅಥವಾ ಶಾಂತತೆ ಅಂದರೆ ಭಯವಾಗೋಕ್ಕೆ ಶುರುವಾಗುತ್ತೆ. ಅವರಿಗೆ ಪ್ರತಿ ಸೆಕೆಂಡ್ ಯಾವುದೋ ಒಂದು ಶಬ್ದ ಅಥವಾ ದೃಶ್ಯ ಬೇಕೇ ಬೇಕು. ಇದನ್ನು ಓವರ್ ಸ್ಟಿಮ್ಯುಲೇಷನ್ ಅಂತಾರೆ. ಇಷ್ಟು ಶಕ್ತಿಯುತವಾಗಿ ಮೆದುಳು ಸ್ಟಿಮ್ಯುಲೇಟ್ ಆದಾಗ ಸಾಧಾರಣವಾದ ಕ್ಲಾಸ್ ರೂಮ್ ಪಾಠಗಳು ಅವರಿಗೆ ತೀರಾ ಸಪ್ಪೆಯಾಗಿ ಕಾಣುತ್ತವೆ. ನೀವೂ ಗಮನಿಸಿರ್ಬೋದು, ನಾವು ಒಂದು ವಿಡಿಯೋ ನೋಡುವಾಗ ಅದರ ಕೆಳಗಡೆ ನಿಮಗೆ ಇಷ್ಟವಾಗುವಂಥದ್ದೇ ಸಾಲು ಸಾಲು ವಿಡಿಯೋಗಳು ಬರುತ್ತೆ. ಇದನ್ನೇ ವಿಜ್ಞಾನಿಗಳು ವೇರಿಯಬಲ್ ರಿವಾರ್ಡ್ ಸ್ಕೆಡ್ಯೂಲ್ ಅಂತಾರೆ. ಅಂದರೆ ಮುಂದಿನ ಸ್ಕ್ರೋಲ್ನಲ್ಲಿ ಏನು ಸಿಗಬಹುದು ಅನ್ನೋ ಕುತೂಹಲ. ಇದು ಜೂಜಾಟದ ಥರ, ಅಂದರೆ ಗ್ಯಾಂಬ್ಲಿಂಗ್ ಮಿಷನ್ ಇದ್ದಂತೆ. ಪ್ರತಿ ಹೊಸ ವಿಡಿಯೋ ಒಂದು ಗೆಲುವಿನಂತೆ ಭಾಸವಾಗಿ ಮೆದುಳು ಅದಕ್ಕೆ ಅಡಿಕ್ಟ್ ಆಗುತ್ತೆ.
ದೊಡ್ಡ ದೊಡ್ಡ ಕಂಪನಿಗಳು ಮಕ್ಕಳ ಈ ದೌರ್ಬಲ್ಯವನ್ನೇ ಬಂಡವಾಳ ಮಾಡ್ಕೊಳ್ತಾ ಇವೆ. ಈ ಅಟೆನ್ಷನ್ ಸ್ಪ್ಯಾನ್ ನಷ್ಟಗಳು ತುಂಬಾ ಗಂಭೀರವಾಗೇ ಇದೆ. ಯಾಕೆಂದ್ರೆ ಇದರಿಂದ ಯಾವುದಾದ್ರೂ ಒಂದು ವಿಷಯವನ್ನ ಆಳವಾಗಿ ಯೋಚನೆ ಮಾಡೋ ಶಕ್ತಿ ಕಮ್ಮಿ ಆಗುತ್ತೆ. ಮೇಲ್ನೋಟದ ಜ್ಞಾನ ಮಾತ್ರ ಇರುತ್ತೆ. ಇಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ತಾಳ್ಮೆ ಇಲ್ಲದ ಕಾರಣ ಚಿಕ್ಕ ವಿಷಯಕ್ಕೂ ಸಿಟ್ಟು ಮಾಡಿಕೊಳ್ಳೋದು, ಕಿರ್ಚೋದು ಅಥವಾ ಹಠ ಮಾಡೋದು ಹೆಚ್ಚಾಗುತ್ತೆ. ಸೋಷಿಯಲ್ ಸ್ಕಿಲ್ಸ್ ಕಡಿಮೆ ಆಗುತ್ತೆ. ಇದರಿಂದ ಪಕ್ಕದಲ್ಲಿ ಕೂತಿರೋರ ಜೊತೆ ಮಾತಾಡೋದು ಬಿಟ್ಟು ಫೋನ್ನಲ್ಲೇ ಮುಳುಗಿರ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಆತ್ಮವಿಶ್ವಾಸ ಕಳೆದುಕೊಳ್ತಾರೆ. ನಮ್ಮ ಮೆದುಳಲ್ಲಿ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಎಂಬ ಭಾಗವಿರುತ್ತೆ. ಇದು ನಮಗೆ ನಿರ್ಧಾರ ತೆಗೆದುಕೊಳ್ಳಲು ಮತ್ತು ಶಾಂತವಾಗಿರಲು ಸಹಾಯ ಮಾಡುತ್ತೆ. ಆದರೆ ಈ ಶಾರ್ಟ್ ವಿಡಿಯೋಗಳು ಮೆದುಳಿನ ಈ ಭಾಗವನ್ನೇ ಹೈಜಾಕ್ ಮಾಡುತ್ತೆ. ಇದರಿಂದ ಮಕ್ಕಳಿಗೆ ಸರಿಯಾದ ಮತ್ತು ತಪ್ಪಾದ ನಿರ್ಧಾರಗಳ ನಡುವಿನ ವ್ಯತ್ಯಾಸ ತಿಳಿಯದಂತಾಗತ್ತೆ. ಅವರಲ್ಲಿ ಇಂಪಲ್ಸ್ ಕಂಟ್ರೋಲ್ ಅಂದರೆ ತಕ್ಷಣದ ಆಸೆಗಳನ್ನು ಹತ್ತಿಕ್ಕುವ ಶಕ್ತಿ ಇಲ್ಲದಂತಾಗುತ್ತೆ. ಇದನ್ನು ಹೀಗೆ ಬಿಟ್ಟರೆ ಏನಾಗುತ್ತೆ ಯೋಚನೆ ಮಾಡಿದ್ದೀರಾ? ಮುಂದೆ ಈ ಮಕ್ಕಳು ಕೆಲಸಕ್ಕೆ ಸೇರಿದಾಗ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋಕ್ಕೇ ಆಗಲ್ಲ. ಯಾಕೆಂದರೆ ಆಫೀಸ್ ಕೆಲಸ ಅಥವಾ ಜೀವನದ ಜವಾಬ್ದಾರಿಗಳು ರೀಲ್ಸ್ ಥರ 15 ಸೆಕೆಂಡ್ನಲ್ಲಿ ಮುಗಿಯಲ್ಲ. ಅಲ್ಲಿ ತಾಳ್ಮೆ ಬೇಕು. ಸಂಬಂಧಗಳಲ್ಲಿ ಕಿರಿಕಿರಿ ಶುರುವಾಗುತ್ತೆ. ಅವರಿಗೆ ಏನಾದರೂ ತಕ್ಷಣ ಸಿಗಲಿಲ್ಲ ಅಂತಂದರೆ ಅತಿ ಬೇಗ ಡಿಪ್ರೆಷನ್ ಅಥವಾ ಆತಂಕಕ್ಕೆ ಒಳಗಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇವತ್ತಿನ ಈ ಚಿಕ್ಕ ಅಭ್ಯಾಸ ನಾಳೆಯ ಅವರ ಇಡೀ ಬದುಕನ್ನೇ ಡಿಸೈಡ್ ಮಾಡುತ್ತೆ. ಸರಿ, ಈಗ ಈ ಸಮಸ್ಯೆಯ ಗಂಭೀರತೆ ಅರ್ಥ ಆಯಿತು. ಪರಿಹಾರಗಳೇನು ಹೇಳ್ತೀನಿ ಕೇಳಿ. ಮೊದಲನೇದು, ಮನೆಯಲ್ಲಿ ದಿನಕ್ಕೆ ಕನಿಷ್ಠ 2 ಗಂಟೆ ನೋ ಮೊಬೈಲ್ ಝೋನ್ ಅಥವಾ ನೋ ಮೊಬೈಲ್ ಟೈಮ್ ಅಂತ ಮಾಡಿ. ಆ ಸಮಯದಲ್ಲಿ ಮನೆಯವರೆಲ್ಲ ಫೋನ್ ಬಿಟ್ಟು ಮಾತಾಡಬೇಕು. 2ನೇದು, ಮಕ್ಕಳು ಬೋರ್ ಆಯಿತು ಅಂದ ತಕ್ಷಣ ಅವರ ಕೈಗೆ ಫೋನ್ ಕೊಡಬೇಡಿ. ಬೋರ್ ಆದಾಗಲೇ ಮೆದುಳು ಹೊಸದಾಗೇನಾದರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. 3ನೇದು, ರಾತ್ರಿ ಮಲಗೋ ಮುಂಚೆ ಕತೆ ಪುಸ್ತಕ ಓದೋ ಹವ್ಯಾಸ ಬೆಳೆಸಿ. ಇದು ಅಟೆನ್ಷನ್ ಸ್ಪ್ಯಾನ್ ಹೆಚ್ಚಿಸೋಕೆ ಬೆಸ್ಟ್ ಎಕ್ಸಸೈಸ್. 4ನೇದು, ಫೋನ್ನಲ್ಲಿ ಗೇಮ್ ಆಡೋ ಬದಲು ಮೈದಾನದಲ್ಲಿ ಬೆವರುವಂತೆ ಆಡೋಕ್ಕೆ ಪ್ರೋತ್ಸಾಹಿಸಿ. 5ನೇದು, ವಾರದಲ್ಲೊಂದು ದಿನ ಅಂದರೆ ಉದಾಹರಣೆಗೆ ಭಾನುವಾರ ಕಂಪ್ಲೀಟ್ ಆಗಿ ಡಿಜಿಟಲ್ ಡಿಟಾಕ್ಸ್ ಡೇ ಅಂತ ಆಚರಿಸಿ. ಆವತ್ತು ಇಡೀ ಕುಟುಂಬ ಫೋನ್ನಿಂದ ದೂರವಿದ್ದು ಹಳೆಯ ಕಾಲದ ಚೌಕಾಬಾರ, ಅಳಗುಳಿ ಮುಂತಾದ ಮನೆಯಲ್ಲೇ ಆಡಬಹುದಾದ ಆಟಗಳನ್ನು ಆಡಿ. ಇದು ಮಕ್ಕಳ ಅಟೆನ್ಷನ್ ಸ್ಪ್ಯಾನ್ ಹೆಚ್ಚಿಸೋದರ ಜೊತೆಗೆ ಕುಟುಂಬದ ಬಾಂಧವ್ಯವನ್ನು ಗಟ್ಟಿ ಮಾಡುತ್ತೆ. ಅಂದಹಾಗೆ ನಿಮಗೆ ಆಶ್ಚರ್ಯ ಆಗ್ಬೋದು, ಟೆಕ್ನಾಲಜಿ ಲೋಕದ ದಿಗ್ಗಜರಾದ ಸ್ಟೀವ್ ಜಾಬ್ಸ್ ಮತ್ತು ಬಿಲ್ ಗೇಟ್ಸ್ ತಮ್ಮ ಮಕ್ಕಳಿಗೆ ಐಪ್ಯಾಡ್ ಅಥವಾ ಸ್ಮಾರ್ಟ್ಫೋನ್ ಬಳಸಲು ಅಷ್ಟು ಸುಲಭವಾಗಿ ಬಿಡ್ತಾ ಇರಲಿಲ್ಲ. ಟೆಕ್ನಾಲಜಿ ಅಡಿಕ್ಷನ್ ಎಷ್ಟು ಡೇಂಜರಸ್ ಅಂತ ಅದನ್ನು ಸೃಷ್ಟಿಸಿದವರಿಗೆ ಗೊತ್ತಿತ್ತು. ನಾವು ಮಾತ್ರ ನಮ್ಮ ಮಕ್ಕಳಿಗೆ ಅದನ್ನೇ ಅತಿ ಹೆಚ್ಚು ನೀಡ್ತಾ ಇದ್ದೀವಿ. ಫ್ರೆಂಡ್ಸ್, ಟೆಕ್ನಾಲಜಿ ಕೆಟ್ಟದ್ದಲ್ಲ, ಆದರೆ ಅದನ್ನು ಬಳಸೋ ರೀತಿ ನಮಗೆ ಗೊತ್ತಿರಬೇಕು. ನಮ್ಮ ಮಕ್ಕಳು ರೋಬೋಟ್ ಥರ ಆಗಬಾರ್ದು, ಅವರು ಮನುಷ್ಯರಾಗಿ ಬೆಳೆಯಬೇಕು. ಅಂದರೆ ಈ ಅಟೆನ್ಷನ್ ಸ್ಪ್ಯಾನ್ ಬಗ್ಗೆ ನಾವು ಈಗಲೇ ಎಚ್ಚರ ವಹಿಸಬೇಕು. ನಿಮ್ಮ ಮನೇಲೂ ಈ ಸಮಸ್ಯೆ ಇದೆಯಾ? ನಿಮ್ಮ ಮಕ್ಕಳು ಫೋನ್ ಸ್ಕ್ರೋಲ್ ಮಾಡೋದನ್ನು ನೋಡಿ ನಿಮಗೆ ಏನನ್ಸುತ್ತೆ? ನೀವು ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮತ್ತೆ ಸಿಗೋಣ. ನಮಸ್ಕಾರ.